ಪರಮೇಶ್ವರ, ಏನಿದು? ನನ್ನ ಶತ್ರು ಕತ್ತಲ್ಲಿರೋ ತಾಯ್ತಾ ಅವನನ್ನು ಕಾಪಾಡ್ತಾ ಇದೆ. ಅದು ಅವನ ಕತ್ತಲ್ಲಿರೋ ತನಕ ನಾನು ಅವನನ್ನು ಕಚ್ಚಿ ಸಾಯಿಸೋದಕ್ಕಾಗಲ್ಲ. ಅವನ ಕತ್ತಲ್ಲಿರೋ ತಾಯ್ತಾ ಹೇಗಾದರೂ ಮಾಡಿ ತೆಗೆಯೋ ಹಾಗೆ ಮಾಡಬೇಕು. ಅದಕ್ಕೆ ನೀನೇ ದಾರಿ ತೋರಿಸ್ಬೇಕು. ಇವತ್ತೇನಾದರೂ ಮಾಡಿ ಆ ತಾಯ್ತಾ ತೆಗೆಸಿ ನನ್ನ ಶತ್ರುನ ಸಾಯಿಸಬೇಕು. ಅವನನ್ನು ಕೊಲ್ಲೋ ಪ್ರಯತ್ನದಲ್ಲಿ ನನ್ನ ಶತ್ರು ಚಿಂತೆ ಇಲ್ಲ. ಒಟ್ಟಿನಲ್ಲಿ ಅವನನ್ನು ನಾನು ಬಲಿ ಪಡಿಲೇಬೇಕು. ಇವತ್ತು ನನ್ನ ಸೇಡಿಗೆ ಒಬ್ಬ ಶತ್ರು ಬಲಿಯಾಗಲೇಬೇಕು, ಇಲ್ಲ ನನ್ನ ಸಾವಾಗಬೇಕು. ಎರಡರಲ್ಲೊಂದು ಇವತ್ತು ನೆರವೇರಲೇಬೇಕು. ನಾನು ನಿನ್ನನ್ನೇ ನಂಬಿದ್ದೀನಿ, ಕೃಪೆ ತೋರು. ನನ್ನಿಂದ ತಪ್ಪಿಸ್ಕೊಂಬಂದು ಇಲ್ಲಿ ಕೂತಿದ್ದೀರಾ ನೀವು? ಇವತ್ತು ನಿಮ್ಮ ಫೋಟೋ ತೆಗಿಲೇಬೇಕು ನಾನು. ನೀವು ಪೋಸ್ ಕೊಡಿ ಅಂದರೆ ಕೊಡಲ್ಲ. ಅದಕ್ಕೆ ನಿಮಗೆ ಗೊತ್ತಾಗದೇ ಇರೋ ಹಾಗೆ ತೆಗಿತೀನಿ. ಸಾರಿ ಅಮೃತ, ನಿಮಗೆ ಗೊತ್ತಿಲ್ಲದೆ ಫೋಟೋ ತಗೋತಾ ಇದ್ದೀನಿ. ಪ್ಲೀಸ್ ನನ್ನನ್ನು ಕ್ಷಮಿಸಿ. ಛೇ, ನಿಮಗೆ ಗೊತ್ತಿಲ್ಲದೆ ಫೋಟೋ ತೆಗಿಬೇಕು ಅಂದ್ಕೊಂಡೆ, ಆದ್ರೂ ನೋಡೇ ಬಿಟ್ರಲ್ಲ. ಪರವಾಗಿಲ್ಲ, ಒಂದು 2-3 ಫೋಟೋ ಬಂದಿದೆ. ಛೇ, ಯಾವ ಫೋಟೋನೂ ಸರಿಯಾಗಿ ಬಂದೇ ಇಲ್ಲ. ಯಾವುದ್ರಲ್ಲೂ ನಿಮ್ಮ ಮುಖನೇ ಕಾಣ್ತಾ ಇಲ್ಲ. ಛೇ, ಈಗಲೂ ನಿಮ್ಮ ಫೇಸ್ ಸರಿಯಾಗಿ ಬಂದಿಲ್ಲ ಕಣ್ರಿ. ಯಾವುದ್ರಲ್ಲೂ ನಿಮ್ಮ ಮುಖನೇ ಸರಿಯಾಗಿ ಕಾಣಿಸ್ತಾ ಇಲ್ಲ. ಆದರೂ ಪರವಾಗಿಲ್ಲ, ನಿಮ್ಮ ಮುಖ ಕಾಣಿಸ್ತಾ ಇದ್ರು ಇದನ್ನೇ ಪ್ರಿಂಟ್ ಹಾಕ್ಸ್ಕೊಂಡು ನಾನು ರೂಮಲ್ಲಿ ಹಾಕಿಸ್ಕೊತೀನಿ. ನೀವಾಗ ನೀವೇ ಪೋಸ್ಟ್ ಕೊಡೋ ತನಕ ಈ ಫೋಟೋನೇ ನನಗೆಲ್ಲ. ಅಮೃತ ಅವರೇ, ಹೇಳಿದ್ನೇ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಒಬ್ಬ ಪ್ರೇಮಿಯಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಇವತ್ತು ಸಂಜೆ ನನ್ನ ಬರ್ಡೇ ಪಾರ್ಟಿಗೆ ಬನ್ನಿ. ನೀವು ಬರೋದನ್ನೇ ಕಾಯ್ತಾ ಇರ್ತೀನಿ, ಪ್ಲೀಸ್. ಇದರಲ್ಲಿ ನನ್ನ ಮನೆ ಅಡ್ರೆಸ್ ಇದೆ. ನೀವು ಬಂದೇ ಬರ್ತೀರೋ ಅನ್ನೋ ನಂಬಿಕೆ ಮೇಲೆ ಹೋಗ್ತಾ ಇದ್ದೀನಿ. ಬಾಯ್. ಪ್ಲೀಸ್ ಬನ್ನಿರಿ. ಏ ಮಲ್ಲಿ, ನೀನೇನ ಇಲ್ಲಿ? ಶಾಪಿಂಗ್ ಬಂದಿದ್ದೆ. ಏನು, ನೀನೊಬ್ಳೆ ಶಾಪಿಂಗಿಗೆ ಬಂದಿದ್ಯಾ? ಅಮ್ಮನೂ ಬಂದಿದ್ದಾಳೆ, ಬೆಂಡೆಕಾಯಿ ತಗೊಂತಿದ್ದಾಳೆ. ಒಂದೊಂದೇ ಮುರಿದು ಟೆಸ್ಟ್ ಮಾಡಿ ತಗೊಂತಾ ಇದ್ಲು. ನನಗೆ ಬೋರ್ ಆಯ್ತು, ಅದಕ್ಕೆ ಬಂದ್ಬಿಟ್ಟೆ. ನೀನು ತುಂಬ ಕಿಲಾಡಿ ಕಣೆ. ಅಲ್ಲ, ಈ ವಯಸ್ಸಿಗೆ ಬೋರ್ ಆಯ್ತು ಅಂತೀಯಲ್ಲ. ನಿಂದು ಅಮೃತಕ್ಕನ ಲವ್ ಸ್ಟೋರಿ ಎಲ್ಲಿ ತನಕ ಬಂತು? ಅಮೃತ ಅಕ್ಕ ನಿನ್ಗೆ ಐ ಲವ್ ಯು ಅಂತ ಹೇಳಿದ್ಲಾ? ನಿನ್ ಲವ್ನ ಅಕ್ಕ ಪಾಸ್ ಮಾಡಿದ್ಲಾ? ಇಲ್ಲ ಕಣೆ ಮಲ್ಲಿ, ನಾನು ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೀತಾನೆ ಇದ್ದೀನಿ. ನಿಮ್ಮ ಅಕ್ಕ ಪದೇ ಪದೇ ಫೇಲ್ ಮಾಡ್ತಾನೆ ಇದ್ದಾರೆ. ಛೇ, ನೀನಂತ ಒಳ್ಳೆ ಹುಡುಗಂಗೆ ಈಗ ಆಗ್ಬಾರ್ದಾಗಿತ್ತು. ನಾನೇನಾದ್ರೂ ಅಕ್ಕನಷ್ಟು ದೊಡ್ಡೋಳಾಗಿದ್ರೆ ನಾನೇ ನಿನ್ಗೆ ಐ ಲವ್ ಯು ಅಂತ ಹೇಳ್ಬಿಡ್ತಿದ್ದೆ. ನೋಡು, ನಿಮ್ಮ ಅಕ್ಕ ನಿನ್ನಷ್ಟು ಬುದ್ಧಿವಂತೆ ಅಲ್ಲ. ಆದರೆ ಒಂದಂತೂ ನಿಜ ಮಲ್ಲಿ, ನಿಮ್ಮ ಅಕ್ಕ ಅಮೃತ ಅವ್ರನ್ನ ಬಿಟ್ಟು ನಾನು ಬೇರೆ ಯಾರನ್ನೂ ಲವ್ ಮಾಡಲ್ಲ. ಸರಿ ಬಿಡು, ಮತ್ತೇನ್ ಸಮಾಚಾರ? ಈಗ ಅಕ್ಕನ ಹೇಗ್ ಬುಟ್ಟಿಗೆ ಹಾಕೊಬೇಕು ಅಂತ ಪ್ಲಾನ್ ಮಾಡಿದ್ಯಾ? ಪ್ಲ್ಯಾನೂ ಇಲ್ಲ, ಮಣ್ಣಾನ್ ಗಟ್ಟಿನೂ ಇಲ್ಲ. ಇವತ್ತು ನನ್ನ ಬರ್ಡೇ ಪಾರ್ಟಿ ಇದೆ. ಅದಕ್ಕೆ ನಿಮ್ಮ ಅಕ್ಕನ ಬನ್ನಿ ಅಂತ ಇನ್ವೈಟ್ ಮಾಡಿದ್ರೆ ಕರೆದ್ರು ಗೋಗರೆದ್ರು ಬರೋಕ್ಕಾಗದೇ ಇಲ್ಲ ಅಂದ್ಬಿಟ್ರು. ಓ, ಇವತ್ತು ನಿನ್ ಬರ್ಡೇನಾ? ವಿಶ್ ಯು ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್. ಬರೀ ವಿಶ್ ಮಾಡೋದಲ್ಲ, ನಿಮ್ಮ ಅಕ್ಕ ಅಂತೂ ಬರಲ್ಲ, ನೀನಾರು ಬರ್ಡೇ ಪಾರ್ಟಿಗೆ ಬರಲೇಬೇಕು. ನೀನೊಂಥರ ಅದೃಷ್ಟ ಇದ್ದ ಹಾಗೆ ನನಗೆ. ನಿನ್ನ ಕಾಲ್ಗುಣದಿಂದ ನಿಮ್ಮ ಅಕ್ಕ ನನ್ನ ಮನೆಗೆ ಬಂದರೂ ಬರ್ಬೋದು. ಮೊದಲೆಲ್ಲ ನಿಮ್ಮ ಅಮ್ಮನ ಜೊತೆ ನಮ್ಮ ಮನೆಗೆ ಬರ್ತಾ ಇದ್ದೆ, ಈಗೇನಾಗಿದೆ ನಿನಗೆ? ಸರಿ ಬಿಡು, ಈಗ ಬರ್ತೀನಿ ನಡಿ. ಅರೆ, ಏನೇ ಹೀಗೆ ಹೇಳ್ತಾ ಇದೆಯಾ?
ನೀನು ಇದ್ದಕ್ಕಿದ್ದಾಗ ನನ್ನ ಜೊತೆ ಬಂದರೆ ನೀನು ಎಲ್ಲೋದೆ ಅಂತ ನಿಮ್ಮಮ್ಮ ಹುಡ್ಕಲ್ವಾ? ನಿಮ್ಮಮ್ಮಂಗೆ ಹೇಳಿ ಆಮೇಲೆ ಹೋಗೋಣ. ಅಯ್ಯೋ ದೇವ್ರೆ, ನಮ್ಮಮ್ಮ ನಿಮ್ಮ ಮನೆ ಕೆಲ್ಸಕ್ಕೆ ಬರ್ತಾನೆ, ಮತ್ತೆ ಯಾಕೆ ಹೇಳೋದು? ಬಾ ಹೋಗೋಣ. ಓಹೋ, ಬಂದ್ಯಾ ರಾಜ್ಕುಮಾರ? ಬಾ. ಅಲ್ಲ, ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟ್ರಲ್ಲಿ ಎಲ್ಲಿ ಹೋಗಿದ್ದೆ ನೀನು? ನಾನು ಎಷ್ಟೆಲ್ಲ ಹುಡುಕ್ದೆ ಗೊತ್ತಾ? ನಾನು ಎಷ್ಟು ಆಸೆಯಿಂದ ನಿನಗೆ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೆ. ನಿನ್ನ ಜೊತೆ ಇವತ್ತೆಲ್ಲ ಸುತ್ತಬೇಕು ಅಂದ್ಕೊಂಡಿದ್ದೆ. ಯಾಕೋ ಹೀಗೆ ಮಾಡಿದೆ? ಯಾಕೋ ನನ್ನ ಕೈ ಕೊಟ್ಟು ಓಡೋದೆ? ಹಲೋ, ಏನು ಹೀಗೆ ವಿಚಾರಿಸ್ಕೊತಾ ಇದೆಯಾ? ಒಳ್ಳೆ ಹೆಂಡತಿ ಗಂಡನ ವಿಚಾರಿಸ್ಕೊಂಡ ಹಾಗೆ. ನಾನೇನೋ ನಿನ್ನ ಗಂಡ ಅನ್ನೋ ಥರ? ಈಗ ಗಂಡ ಅನ್ನೋ ಥರ, ಆದರೆ ಇಷ್ಟಲ್ಲೇ ನೀನು ನಿಜವಾಗ್ಲೂ ನನ್ನ ಗಂಡ ಆಗೋನೆ ತಾನೆ? ಏನು ಕನ್ಸು ಕಾಣ್ತಾ ಇದೆಯಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಕನ್ಸು ಕಾಣೋದಕ್ಕೂ ಒಂದು ಇತಿಮಿತಿ ಅಂತ ಇರುತ್ತೆ. ಆದರೆ ನೀನು ಈ ರೇಂಜಿಗೆ ಕನ್ಸು ಕಾಣೋದು ಒಳ್ಳೇದಲ್ಲ. ನಾನು ನನ್ನ ಇತಿಮಿತಿಯಲ್ಲೇ ಕನ್ಸ್ಕೊಂಡಿರೋದು. ಆ ಕನಸು ಇಷ್ಟಲ್ಲೇ ನನ್ಸ್ ಕೂಡ ಆಗತ್ತೆ. ಅದು ಹೇಗೆ ಏನು ಅಂತ ಇವತ್ತು ರಾತ್ರಿ ನಿನ್ನ ಬರ್ಡೇ ಪಾರ್ಟಿಯಲ್ಲಿ ಗೊತ್ತಾಗತ್ತೆ. ನೀನು ನನ್ನ ರೋಮಿಯೋ, ನಾನು ನಿನ್ನ ಜೂಲಿಯಟ್. ನಾವಿಬ್ರು ದೂರ ಆಗೋ ಮಾತೇ ಇಲ್ಲ. ನಿನಗೆಲ್ಲೋ ಹುಚ್ಚಿಡ್ದಿದೆ ಅನ್ಸುತ್ತೆ. ಎಸ್ ಮೈ ಡಿಯರ್ ಭಾವಿ ಪತಿದೇವ, ನನಗೆ ನಿನ್ನ ಮದುವೆ ಆಗೋ ಹುಚ್ಚು. ನಿನ್ನನ್ನು ನಾನು ಮದುವೆ ಆಗೇ ಆಗ್ತೀನಿ. ಇವತ್ತು ರಾತ್ರಿ ಅದಕ್ಕೆ ಗ್ರೀನ್ ಸಿಗ್ನಲ್ ಸಿಗುತ್ತೆ, ನೋಡ್ತಾ ಇರು. ಏನು ಹೇಳ್ತಾ ಇದೀಯ ನೀನು? ನಮ್ಮಿಬ್ರು ಮದುವೆಗೆ ಗ್ರೀನ್ ಸಿಗ್ನಲ್ಲ? ಹೇಗೆ ಹೇಗೆ ಏನು ಅನ್ನೋದನ್ನ ವೆಯ್ಟ್ ಅಂಡ್ ಸಿ. ಇವಕ್ಕ ಯಾರು? ನಿನ್ನ ಮದ್ವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಅವಳೊಬ್ಳು ಲೂಸು. ಅವಳನ್ನ ಯಾರು ಮದುವೆ ಆಗ್ತಾರೆ? ಮಲ್ಲಿ, ನೀನೇ ಹೇಳು, ಈ ಅಕ್ಕೊಂದು ನಂದು ಜೋಡಿ ಹೇಗಿದೆ? ಸ್ವಲ್ಪನೂ ಚೆನ್ನಾಗಿರಲ್ಲ. ಹಾಗಾದ್ರೆ ನಂದು ಅಮೃತ ಅಕ್ಕನ ಜೋಡಿ ಸೂಪರ್ ಆಗಿರುತ್ತೆ. ಜೋಡಿ ಅಂದ್ರೆ ನಿಂದು ಅಮೃತ ಅಕ್ಕಂದು. ನೀವಿಬ್ರು ಮೇಡ್ ಫಾರ್ ಈಚ್ ಅದರ್. ಒಬ್ರಿಗೋಸ್ಕರನೇ ಇನ್ನೊಬ್ರು ಹುಟ್ಟಿರೋದು. ಟಚ್ ಲೈಕ್ ಅ ಗುಡ್ ಗರ್ಲ್. ಈ ನಿನ್ನ ಪುಟ್ಟು ಬ್ರೈನ್ಗೆ ಅರ್ಥ ಆಗೋದು ಈ ಮನೇಲಿ ದೊಡ್ಡವ್ರಿಗೆ ಅರ್ಥ ಆಗ್ತಿಲ್ವಲ್ಲ. ರೀ ಅಮೃತ ಅವರೇ, ಈ ಫೋಟೋಲಿ ನಿಮ್ಮ ಮುಖ ಕಾಣಿಸ್ಬಾರ್ದು ಅಂತ ನಿಮ್ಮ ಕೈ ಅಡ್ಡ ಇಟ್ಕೊಂಡ್ರಿ ಅಲ್ವಾ? ಆದರೆ ನೀವಿಲ್ಲಿ ಭದ್ರವಾಗಿದ್ದೀರಾ ಕಣ್ರಿ. ಇಲ್ಲಿಂದ ನಿಮ್ಮನ್ನು ಕಿತ್ತಾಕೋದಕ್ಕೆ ನೀವು ಮಾತ್ರ ಅಲ್ಲ, ಆ ಶಿವನಿಂದನೂ ಸಾಧ್ಯ ಇಲ್ಲ. ನಿಮ್ಮನ್ನು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ. ರೀ ಅಮೃತ ಅವರೇ, ನಿಮ್ಮ ಮುಖದಲ್ಲೇ ಯಾವಾಗಲೂ ನಗು ಇರಬೇಕು ಕಣ್ರಿ. ನೀವು ಸಂತೋಷವಾಗಿದ್ರೆ ನಾನು ಖುಷಿಯಾಗಿರ್ತೀನಿ. ಯಾಕೆ ಗೊತ್ತಾ? ನೀವು ಅಂದರೆ ನನ್ನ ಪ್ರಾಣ, ನೀವು ಅಂದರೆ ನನ್ನ ಬದುಕು.